ನಮಸ್ಕಾರ ಸ್ನೇಹಿತರೆ. ನಿಮ್ಮ ಜೀವನದಲ್ಲಿ ನೀವು ಹೆಚ್ಚು ಪ್ರೀತಿಸಿದವರೇ ನಿಮ್ಮನ್ನು ಹೆಚ್ಚು ನೋಯಿಸಿದ್ದಾರೆಯೇ? ನಿಮ್ಮ ಒಳ್ಳೆಯತನವನ್ನೇ ಕೆಲವರು ನಿಮ್ಮ ದೌರ್ಬಲ್ಯವೆಂದು ಭಾವಿಸಿದ್ದಾರೆಯೇ? ಹಾಗಿದ್ರೆ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ಯಾಕೆಂದರೆ ಇಂದು ಹೇಳಲಿರುವ ಕೆಲವು ಜೀವನದ ಸತ್ಯಗಳು ನಿಮ್ಮ ಜೀವನವನ್ನು ನೋಡುವ ದೃಷ್ಟಿಕೋನವನ್ನೇ ಬದಲಾಯಿಸಬಹುದು. ಒಂದು ದಿನ ಕನ್ನಡಿಯ ಮುಂದೆ ನಿಂತು ನಿಮ್ಮನ್ನೇ ಕೇಳಿಕೊಳ್ಳಿ, ನಾನು ಎಲ್ಲರಿಗಾಗಿ ಬದುಕುತ್ತಿದ್ದೇನೆ, ಆದರೆ ನನಗಾಗಿ ಯಾವಾಗ ಬದುಕುತ್ತೇನೆ? ಯಾರಿಗಾಗಿಯಾದರೂ ನಿಮ್ಮನ್ನು ನೀವು ಸಂಪೂರ್ಣವಾಗಿ ಕಳೆದುಕೊಳ್ಳಬೇಡಿ. ನಿಮ್ಮ ನಗುವನ್ನು, ನಿಮ್ಮ ನೆಮ್ಮದಿಯನ್ನು, ನಿಮ್ಮ ಕನಸುಗಳನ್ನು ಯಾರ ಕೈಗೂ ಒಪ್ಪಿಸಬೇಡಿ. ಇಂದಿನ ಜಗತ್ತಿನಲ್ಲಿ ಜನರು ನಿಮ್ಮ ಮೌಲ್ಯವನ್ನು ಹೆಚ್ಚಾಗಿ ಅರಿಯುವುದು ಅವರಿಗೆ ನಿಮ್ಮ ಅಗತ್ಯವಿರುವವರೆಗೆ ಮಾತ್ರ. ಕೆಲಸ ಮುಗಿದ ನಂತರ ನಿಮ್ಮ ಅಸ್ತಿತ್ವವನ್ನೇ ಮರೆತು ಬಿಡುತ್ತಾರೆ. ಆದ್ದರಿಂದ ನಿಮ್ಮ ಸಂತೋಷದ ಕೀಲಿಕೈಯನ್ನು ಬೇರೆಯವರ ಕೈಗೆ ಕೊಡಬೇಡಿ. ಕೆಲವರು ಪ್ರತಿದಿನ ನಮ್ಮ ಹೃದಯವನ್ನು ನೋಯಿಸುತ್ತಾರೆ, ಆದರೂ ಅವರ ಒಂದು ಕರೆಗಾಗಿ, ಒಂದು ಸಂದೇಶಕ್ಕಾಗಿ ನಾವು ಕಾಯುತ್ತಿರುತ್ತೇವೆ. ಇದನ್ನೇ ಅತಿಯಾದ ಪ್ರೀತಿ ಎನ್ನುತ್ತಾರೆ. ಆದರೆ ನೆನಪಿಡಿ, ನಿಮ್ಮ ಕಣ್ಣೀರಿನ ಬೆಲೆ ತಿಳಿಯದ ವ್ಯಕ್ತಿಗೆ ನಿಮ್ಮ ಸಮಯವನ್ನು ಕೊಡಬೇಡಿ. ಕೆಲವು ನೋವುಗಳು ನಮ್ಮನ್ನು ಅಳಿಸುವುದಿಲ್ಲ, ಅವು ನಮ್ಮನ್ನು ಬದಲಾಯಿಸುತ್ತವೆ. ಮನುಷ್ಯನ ಹೃದಯ ಒಡೆದಾಗ ಕೇವಲ ಹೃದಯ ಮಾತ್ರ ಒಡೆಯುವುದಿಲ್ಲ, ಅದರ ಜೊತೆಗೆ ನಂಬಿಕೆ, ಪ್ರೀತಿ, ನಿರೀಕ್ಷೆ ಮತ್ತು ಸಂಬಂಧಗಳ ಮೇಲಿನ ವಿಶ್ವಾಸವು ನಿಧಾನವಾಗಿ ಮುರಿದು ಹೋಗುತ್ತೆ. ಅದಕ್ಕಾಗಿಯೇ ಕೆಲವರು ನಗುತ್ತಿರುತ್ತಾರೆ, ಆದರೆ ಅವರೊಳಗೆ 1000 ನೋವುಗಳು ಅಡಗಿರುತ್ತೆ. ತಮ್ಮವರಿಂದಲೇ ನೋವು ಅನುಭವಿಸಿದವರು ಹೊರಗೆ ಕಠಿಣವಾಗಿ ಕಾಣಬಹುದು, ಆದರೆ ಅವರೊಳಗೆ ಇನ್ನೂ ಪ್ರೀತಿಗಾಗಿ ಕಾಯುತ್ತಿರುವ ಮೃದುವಾದ ಹೃದಯವಿರುತ್ತೆ. ಹಣವಾಗಿರಲಿ, ಪ್ರೀತಿಯಾಗಿರಲಿ ಅಥವಾ ಗೌರವವಾಗಿರಲಿ, ನೀವು ನಿಮ್ಮ ಪರಿಶ್ರಮದಿಂದ ಪಡೆಯಬಹುದಾದದನ್ನು ಯಾರ ಬಳಿಯೂ ಬೇಡಿ. ನಿಮ್ಮ ಮೌಲ್ಯವನ್ನು ಕಡಿಮೆ ಮಾಡಿಕೊಳ್ಳಬೇಡಿ. ನಿಮ್ಮ ಒಳ್ಳೆಯತನದ ಮೇಲೆ ನಂಬಿಕೆ ಇಡಿ. ನಿಮ್ಮನ್ನು ಕಳೆದುಕೊಂಡವರು ಒಂದು ದಿನ ಅದರ ಬೆಲೆಯನ್ನು ಖಂಡಿತ ಅರಿಯುತ್ತಾರೆ, ಆದರೆ ಆಗ ನೀವು ಹಿಂದಿನವರಾಗಿರುವುದಿಲ್ಲ. ನಿಮ್ಮ ಭಾವನೆಗಳನ್ನು ಗೌರವಿಸಿ. ಎಲ್ಲರಿಗೂ ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಇರೋದಿಲ್ಲ. ಈ ಜಗತ್ತಿನಲ್ಲಿ ಎಲ್ಲರೂ ಮನುಷ್ಯರೇ, ಆದರೆ ಕೆಲವರು ಗಾಯ ಕೊಡುತ್ತಾರೆ, ಕೆಲವರು ಅದೇ ಗಾಯವನ್ನು ಗುಣಪಡಿಸುತ್ತಾರೆ. ಸಂಬಂಧಗಳನ್ನು ಎಷ್ಟು ಪರೀಕ್ಷಿಸಿ ನೋಡಿದ್ದೇವೆ ಎಂದರೆ ಈಗ ಒಂಟಿತನವೇ ನಮ್ಮ ಆತ್ಮೀಯ ಸ್ನೇಹಿತನಾಗಿದೆ. ಯಾಕೆಂದರೆ ಒಂಟಿತನ ಮೋಸ ಮಾಡುವುದಿಲ್ಲ, ಅದು ನೋವು ಕೊಟ್ಟರೂ ಸುಳ್ಳು ಭರವಸೆ ಕೊಡುವುದಿಲ್ಲ. ಒಂದು ವಿಷಯವನ್ನು ನೆನಪಿಡಿ, ಯಾರಿಗೋಸ್ಕರನೂ ನಿಮ್ಮನ್ನು ನೀವು ಸಂಪೂರ್ಣವಾಗಿ ಕಳೆದುಕೊಳ್ಳುವಷ್ಟು ಪ್ರೀತಿಸಬೇಡಿ. ಕೊನೆಗೆ ಕನ್ನಡಿಯ ಮುಂದೆ ನಿಂತು ನಿಮ್ಮನ್ನೇ ಗುರುತಿಸಿಕೊಳ್ಳಲು ಸಾಧ್ಯವಾಗದ ಸ್ಥಿತಿ ಬರಬಾರದು. ಜೀವನದಲ್ಲಿ ಯಾರಿಗಿಂತಲೂ ಮೊದಲು ನಿಮ್ಮ ಮೌಲ್ಯವನ್ನು ನೀವು ಅರಿತುಕೊಳ್ಳಬೇಕು. ಇಂದಿನ ಕಾಲದಲ್ಲಿ ಅತಿಯಾಗಿ ಒಳ್ಳೆಯವರಾಗಿರುವುದು ಯಾವಾಗಲೂ ಒಳ್ಳೆಯದಲ್ಲ. ಒಳ್ಳೆಯತನ ಇರಲಿ, ಆದರೆ ನಿಮ್ಮ ಸ್ವಾಭಿಮಾನವನ್ನು ಕಳೆದುಕೊಳ್ಳುವಷ್ಟು ಅಲ್ಲ. ಯಾಕೆಂದರೆ ಕೆಲವರು ನಿಮ್ಮ ಒಳ್ಳೆಯತನವನ್ನು ಪ್ರೀತಿಸುವುದಿಲ್ಲ, ಅದನ್ನು ಬಳಸಿಕೊಳ್ಳುತ್ತಾರೆ. ನಿಲ್ಲಿ, ಯಾರಾದರೂ ನಿಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತಿದ್ದರೆ ಅವರ ಹಿಂದೆ ಓಡುವ ತಪ್ಪನ್ನು ಎಂದಿಗೂ ಮಾಡಬೇಡಿ. ಯಾಕೆಂದರೆ ನೀವು ಅವರ ಹಿಂದೆ ಓಡಿದಷ್ಟು ನಿಮ್ಮ ಮೌಲ್ಯ ಕಡಿಮೆ ಆಗುತ್ತೆ. ಆದರೆ ನೀವು ನಿಮ್ಮ ಮೌಲ್ಯವನ್ನು ಅರಿತ ಕ್ಷಣದಿಂದಲೇ ಪರಿಸ್ಥಿತಿ ಬದಲಾಗಲು ಆರಂಭವಾಗುತ್ತೆ. ಒಂದು ಪ್ರಶ್ನೆ, ಇಂದು ನಿಮ್ಮನ್ನು ನೋಡದಂತೆ ನಟಿಸುವ ವ್ಯಕ್ತಿಯೇ ನಾಳೆ ನಿಮ್ಮ ಒಂದು ಮಾತಿಗಾಗಿ, ಒಂದು ನೋಟಕ್ಕಾಗಿ ಅಥವಾ ನಿಮ್ಮ ಮೌನಕ್ಕಾಗಿ ಕಾಯುವಂತೆ ಆಗಬೇಕಾದರೆ ನೀವು ಏನು ಮಾಡಬೇಕು? ಉತ್ತರ ಕೋಪದಲ್ಲಿಲ್ಲ, ಸೇಡಿನಲ್ಲಿಲ್ಲ, ಉತ್ತರ ನಿಮ್ಮ ವ್ಯಕ್ತಿತ್ವದಲ್ಲಿದೆ. ನೆನಪಿಡಿ, ಯಾರಾದರೂ ನಿಮ್ಮನ್ನು ಇಗ್ನೋರ್ ಮಾಡಿದಾಗ ಮೊದಲ ಪ್ರಶ್ನೆ ಅವರು ಯಾಕೆ ಹೀಗೆ ಮಾಡುತ್ತಿದ್ದಾರೆ ಎಂಬುವುದಲ್ಲ. ನಿಜವಾದ ಪ್ರಶ್ನೆ, ನನ್ನ ಸಂತೋಷವನ್ನು ಅವರ ವರ್ತನೆಗೆ ಯಾಕೆ ಒಪ್ಪಿಸುತ್ತಿದ್ದೇನೆ ಎಂಬುದಾಗಿರಬೇಕು. ಹೆಚ್ಚಿನ ಜನರು ಇಲ್ಲಿಯೇ ಸೋಲುತ್ತಾರೆ. ಮತ್ತೆ ಮತ್ತೆ ಮೆಸೇಜ್ ಮಾಡುತ್ತಾರೆ, ಕರೆ ಮಾಡುತ್ತಾರೆ, ತಮ್ಮನ್ನು ತಾವು ವಿವರಿಸಿಕೊಳ್ಳುತ್ತಾರೆ. ಆದರೆ ಎಷ್ಟು ಹೆಚ್ಚು ಗಮನಕ್ಕಾಗಿ ಬೇಡಿಕೊಳ್ಳುತ್ತೀರೋ ಅಷ್ಟು ಹೆಚ್ಚು ನಿಮ್ಮ ಮೌಲ್ಯವನ್ನು ನೀವೇ ಕಡಿಮೆ ಮಾಡಿಕೊಳ್ಳುತ್ತೀರಿ. ಈ ಪ್ರಪಂಚದ ಒಂದು ನಿಯಮವಿದೆ, ಸುಲಭವಾಗಿ ಸಿಗುವ ವಸ್ತುವಿನ ಬೆಲೆ ನಿಧಾನವಾಗಿ ಕಡಿಮೆ ಆಗುತ್ತೆ. ಆದ್ದರಿಂದ ನಿಮ್ಮ ಜೀವನದ ಕೇಂದ್ರ ಬಿಂದುವಾಗಿ ಒಬ್ಬ ವ್ಯಕ್ತಿಯನ್ನು ಮಾಡಿಕೊಳ್ಳಬೇಡಿ. ನಿಮ್ಮ ಸಮಯವನ್ನು ನಿಮ್ಮ ಕನಸುಗಳಿಗೆ ನೀಡಿ. ನಿಮ್ಮ ಶಕ್ತಿಯನ್ನು ನಿಮ್ಮ ಬೆಳವಣಿಗೆಗೆ ಮೀಸಲಿಡಿ. ನಿಮ್ಮ ಗೌರವವನ್ನು ಯಾರ ಅನುಮತಿಯ ಮೇಲೂ ಅವಲಂಬಿಸಬೇಡಿ. ಇನ್ನೊಂದು ಸತ್ಯ, ನಿಮ್ಮನ್ನು ನಿರ್ಲಕ್ಷಿಸಿದ ನಂತರವೂ ನೀವು ಮೊದಲಿನಂತೆಯೇ ನಗುತ್ತಿದ್ದರೆ, ಆತ್ಮವಿಶ್ವಾಸದಿಂದ ಬದುಕುತ್ತಿದ್ದರೆ ಮತ್ತು ನಿಮ್ಮ ಜೀವನವನ್ನು ಇನ್ನಷ್ಟು ಉತ್ತಮವಾಗಿಸುತ್ತಿದ್ದರೆ, ಆಗ ನಿಮ್ಮನ್ನು ಕಡೆಗಣಿಸಿದ ವ್ಯಕ್ತಿಯ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಹುಟ್ಟುತ್ತೆ, ಇಷ್ಟೊಂದು ಬಲವನ್ನು ಇವರು ಎಲ್ಲಿಂದ ಪಡೆದರು? ಅಲ್ಲಿಂದಲೇ ನಿಮ್ಮ ನಿಜವಾದ ಮೌಲ್ಯ ಆರಂಭವಾಗುತ್ತೆ. ಕೊನೆಯದಾಗಿ ಒಂದು ವಿಷಯವನ್ನು ಎಂದಿಗೂ ಮರೆಯಬೇಡಿ, ಮೌನ ಎಂದರೆ ದೌರ್ಬಲ್ಯವಲ್ಲ, ಮೌನ ಎಂದರೆ ಆತ್ಮಗೌರವ. ನಿಮ್ಮ ಶಾಂತಿ, ನಿಮ್ಮ ಯಶಸ್ಸು ಮತ್ತು ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ಪರವಾಗಿ ಮಾತನಾಡಲಿ. ಯಾಕೆಂದರೆ ಕೆಲವರಿಗೆ 1000 ಮಾತುಗಳು ಅರ್ಥವಾಗುವುದಿಲ್ಲ, ಆದರೆ ನಿಮ್ಮ ಬದಲಾವಣೆ ಮಾತ್ರ ಜೀವನ ಪೂರ್ತಿ ನೆನಪಿರುತ್ತದೆ. ನಮ್ಮನ್ನು ಬಿಟ್ಟು ಹೋದವರು ನಿಜವಾಗಿಯೂ ನಮ್ಮವರಾಗಿದ್ದರೆ ಅವರನ್ನು ಮರೆಯಲು ಬಹಳ ಸಮಯ ಬೇಕಾಗುತ್ತೆ. ಆದರೆ ಒಂದು ದಿನ ಅರ್ಥವಾಗುತ್ತೆ, ನಮ್ಮ ಜೀವನದಲ್ಲಿ ಉಳಿಯಬೇಕಾದವರು ಎಂದಿಗೂ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ.
ಜನರು ನಿಮ್ಮ ಮೌಲ್ಯವನ್ನು ಹೆಚ್ಚಾಗಿ ಅರಿಯುವುದು ಅವರಿಗೆ ನಿಮ್ಮ ಅಗತ್ಯವಿರುವಾಗ ಮಾತ್ರ. ಅಗತ್ಯ ಮುಗಿದ ಮೇಲೆ ನಿಮ್ಮ ನೆನಪು ಅವರ ಮನಸ್ಸಿನಲ್ಲಿ ಉಳಿಯುವುದಿಲ್ಲ. ಆದ್ದರಿಂದ ನಿಮ್ಮ ಸಂತೋಷವನ್ನು ಯಾರ ಮೇಲೂ ಅವಲಂಬಿಸಬೇಡಿ. ಸಂತೋಷವಾಗಿರುವುದನ್ನು ಹಿಂದೆ ಕಲಿಯಿರಿ. ಯಾಕೆಂದರೆ ದುಃಖಕ್ಕೆ ಅಭ್ಯಾಸವಾದರೆ ಸಂತೋಷವು ಅಪರಿಚಿತನಂತೆ ಕಾಣಲು ಶುರುವಾಗುತ್ತೆ. ಮುನಿಸಿಕೊಂಡು ಹೋದವರು ಒಂದು ದಿನ ಮರಳಿ ಬರಬಹುದು, ಆದರೆ ಮನಸ್ಸು ಸಂಪೂರ್ಣವಾಗಿ ಮುರಿದು ಹೋದವರು ಹಿಂದಿನವರಾಗಿರುವುದಿಲ್ಲ. ಆದ್ದರಿಂದ ಯಾರ ಮನಸ್ಸನ್ನು ಆಟವಾಡುವ ವಸ್ತುವಾಗಿ ನೋಡಬೇಡಿ. ವಿಚಿತ್ರ ಅಲ್ಲವೇ? ಕೆಲವು ಜನರು ಪ್ರತಿದಿನ ನಮ್ಮ ಹೃದಯವನ್ನು ನೋಯಿಸುತ್ತಾರೆ, ಆದರೂ ಅವರ ಒಂದು ಸಂದೇಶಕ್ಕಾಗಿ ನಾವು ಕಾಯುತ್ತಿರುತ್ತೇವೆ. ಇದೇ ಅತಿಯಾದ ಪ್ರೀತಿಯ ಬೆಲೆ. ನಿರೀಕ್ಷೆಗಳು ಜೀವನದ ದೊಡ್ಡ ನೋವುಗಳಲ್ಲಿ ಒಂದು, ಆದರೆ ಈ ಹೃದಯ ಮತ್ತೆ ಮತ್ತೆ ನಿರೀಕ್ಷೆ ಮಾಡುತ್ತೆ. ಅದಕ್ಕಾಗಿಯೇ ನಿರೀಕ್ಷೆಗಿಂತ ನಂಬಿಕೆಯನ್ನು ನಿಮ್ಮ ಮೇಲೆಯೇ ಇಡಿ. ನಕಲಿ ಸಂಬಂಧಗಳಿಗಿಂತ ಒಂಟಿತನ 1000 ಪಟ್ಟು ಉತ್ತಮ. ಯಾಕೆಂದರೆ ಒಂಟಿತನ ನಿಮ್ಮ ಸಮಯವನ್ನು ಕಸಿಯಬಹುದು, ಆದರೆ ನಿಮ್ಮ ಆತ್ಮಗೌರವವನ್ನು ಕಸಿಯುವುದಿಲ್ಲ. ಪ್ರೀತಿ ಮತ್ತು ದ್ವೇಷ ಕೇವಲ 2 ಪದಗಳಲ್ಲ. ಇದೇ 2 ಭಾವನೆಗಳು ಮನುಷ್ಯನನ್ನು ದೇವರಂತೆ ಮಾಡಬಹುದು ಅಥವಾ ಸೈತಾನನಂತೆ ಬದಲಾಯಿಸಬಹುದು. ಆದ್ದರಿಂದ ನಿಮ್ಮ ಮನಸ್ಸಿನಲ್ಲಿ ದ್ವೇಷವನ್ನು ಬೆಳೆಸುವುದಕ್ಕಿಂತ ಕ್ಷಮೆಯನ್ನು ಬೆಳೆಸುವುದು ಉತ್ತಮ. ಸಮಯ ಹೇಳುವವರು 1000 ಜನ ಸಿಗುತ್ತಾರೆ, ಆದರೆ ಸಮಯಕ್ಕೆ ಸರಿಯಾಗಿ ಕೈ ಹಿಡಿಯುವವರು ತುಂಬಾ ಅಪರೂಪ. ಜೀವನದಲ್ಲಿ ಚಂಡಮಾರುತ ಬಂದಾಗ ಮಾತ್ರ ನಿಜವಾದ ಸಂಬಂಧಗಳ ಪರೀಕ್ಷೆಯಾಗುತ್ತದೆ. ಆಗ ಯಾರು ಜೊತೆಗಿರುತ್ತಾರೆ ಮತ್ತು ಯಾರು ದೂರವಾಗುತ್ತಾರೆ ಎಂಬುದು ಸ್ಪಷ್ಟವಾಗುತ್ತೆ. ಜೀವನದಲ್ಲಿ ನಾವು ಎಲ್ಲ ರೀತಿಯ ಜನರನ್ನು ನೋಡುತ್ತೇವೆ. ಕೆಲವರು ಸಹಾಯ ಪಡೆದು ಧನ್ಯವಾದ ಹೇಳುತ್ತಾರೆ, ಇನ್ನು ಕೆಲವರು ಸಹಾಯ ಪಡೆದು ಅದನ್ನು ನಮ್ಮ ದೌರ್ಬಲ್ಯವೆಂದು ಭಾವಿಸುತ್ತಾರೆ. ಆದರೂ ಒಳ್ಳೆಯತನವನ್ನು ಬಿಡಬೇಡಿ, ಆದರೆ ವಿವೇಕವನ್ನು ಜೊತೆಯಲ್ಲಿ ಇಟ್ಟುಕೊಳ್ಳಿ. ಸಮಯಕ್ಕಿಂತ ಮುಂಚೆ ಸಿಕ್ಕಿದ್ದು ಮೌಲ್ಯ ಕಳೆದುಕೊಳ್ಳುತ್ತೆ, ಸಮಯ ಕಳೆದ ಮೇಲೆ ಸಿಕ್ಕಿದ್ದು ಮಹತ್ವ ಕಳೆದುಕೊಳ್ಳುತ್ತೆ. ಆದ್ದರಿಂದ ತಾಳ್ಮೆಯಿಂದ ದುಡಿಯಿರಿ. ಸರಿಯಾದ ಸಮಯ ಬಂದಾಗ ಸಿಗುವ ಫಲವೇ ಹೆಚ್ಚು ಸಂತೋಷ ನೀಡುತ್ತೆ. ಮಾತನಾಡುವುದಕ್ಕಿಂತ ಕೇಳುವುದನ್ನು ಕಲಿತಾಗ ನಿಮ್ಮ ವ್ಯಕ್ತಿತ್ವಕ್ಕೆ ಹೊಸ ಗೌರವ ಸಿಗುತ್ತೆ. ಎಲ್ಲ ಸಮಯದಲ್ಲೂ ನಿಮ್ಮನ್ನು ಸಾಬೀತುಪಡಿಸುವ ಅಗತ್ಯವಿಲ್ಲ. ಜೀವನ ತುಂಬ ಚಿಕ್ಕದು, ಆದ್ದರಿಂದ ಯಾರದೋ ಒಬ್ಬರ ಹಿಂದೆ ಓಡುತ್ತಾ ಸಮಯ ವ್ಯರ್ಥ ಮಾಡುವುದಕ್ಕಿಂತ ನಿಮ್ಮ ಕನಸುಗಳ ಹಿಂದೆ ಓಡಿ. ಒಂದು ದಿನ ನಿಮ್ಮ ಯಶಸ್ಸೇ ನಿಮ್ಮ ಪರವಾಗಿ ಮಾತನಾಡುತ್ತೆ. ಯಾವ ಸಂಬಂಧವು ನಿಮ್ಮ ಕಷ್ಟದ ಸಮಯದಲ್ಲಿ ನಿಮ್ಮ ಜೊತೆ ನಿಲ್ಲಲಿಲ್ಲವೋ ಆ ಸಂಬಂಧ ನಿಮ್ಮ ಜೀವನದಲ್ಲಿ ಇದ್ದರೂ ಒಂದೇ, ಇಲ್ಲದಿದ್ದರೂ ಒಂದೇ. ನಿಜವಾದ ಸಂಬಂಧ ಸುಖದಲ್ಲಿ ಅಲ್ಲ, ದುಃಖದಲ್ಲಿ ಕಾಣಿಸುತ್ತೆ. ಯಾರಿಂದ ನಾವು ಹೆಚ್ಚು ನಿರೀಕ್ಷೆ ಇಟ್ಟುಕೊಳ್ಳುತ್ತೇವೆಯೋ ಅವರಿಂದ ಹೆಚ್ಚು ನೋವು ಸಿಗುತ್ತೆ. ಆದ್ದರಿಂದ ನಿಮ್ಮ ಸಂತೋಷದ ಜವಾಬ್ದಾರಿಯನ್ನು ಬೇರೆಯವರ ಕೈಗೆ ಕೊಡಬೇಡಿ. ಮನುಷ್ಯನ ಹೃದಯ ಒಡೆದಾಗ ಕೇವಲ ಹೃದಯ ಮಾತ್ರ ಒಡೆಯುವುದಿಲ್ಲ, ಅದರ ಜೊತೆಗೆ ನಂಬಿಕೆ, ಪ್ರೀತಿ, ಕನಸುಗಳು ಮತ್ತು ಭವಿಷ್ಯದ ಮೇಲಿದ್ದ ವಿಶ್ವಾಸವು ನಿಧಾನವಾಗಿ ಮುರಿದು ಹೋಗುತ್ತೆ. ಹೊರಗಿನಿಂದ ನಗುತ್ತಿರುವ ಅನೇಕ ಜನರು ಒಳಗಿನಿಂದ ಪ್ರತಿದಿನ ಮುರಿಯುತ್ತಲೇ ಇರುತ್ತಾರೆ. ಜೀವನದಲ್ಲಿ ಒಮ್ಮೆ ಮೋಸ ಅನುಭವಿಸಿದ ನಂತರ ಮನುಷ್ಯ ಎಲ್ಲರ ಮೇಲೂ ಅನುಮಾನ ಪಡಲು ಆರಂಭಿಸುತ್ತಾನೆ. ಅದಕ್ಕಾಗಿಯೇ ಯಾರೊಬ್ಬರ ನಂಬಿಕೆಯನ್ನು ಮುರಿಯುವುದು ಸುಲಭ, ಆದರೆ ಅದನ್ನು ಮತ್ತೆ ಕಟ್ಟುವುದು ಬಹಳ ಕಷ್ಟ. ಕೆಲವೊಮ್ಮೆ ಸಂಬಂಧಗಳನ್ನು ಉಳಿಸಿಕೊಳ್ಳಲು ನಾವು ನಮ್ಮ ಆತ್ಮ ಗೌರವವನ್ನೇ ಬಿಟ್ಟು ಬಿಡುತ್ತೇವೆ. ಆದರೆ ನೆನಪಿಡಿ, ಸ್ವಾಭಿಮಾನವನ್ನು ಕಳೆದುಕೊಂಡು ಉಳಿಸಿಕೊಂಡ ಸಂಬಂಧ ಎಂದಿಗೂ ಶಾಶ್ವತವಲ್ಲ. ಸಂಬಂಧಗಳನ್ನು ಎಷ್ಟು ಪರೀಕ್ಷಿಸಿ ನೋಡಿದ್ದೇವೆ ಎಂದರೆ ಈಗ ಒಂಟಿತನವೇ ನಮ್ಮ ಆತ್ಮೀಯ ಸ್ನೇಹಿತನಾಗಿದ್ದಾನೆ. ಯಾಕೆಂದರೆ ಒಂಟಿತನ ಮೋಸ ಮಾಡುವುದಿಲ್ಲ, ಅದು ನಮ್ಮನ್ನು ಬಲಿಷ್ಠರನ್ನಾಗಿ ಮಾಡುತ್ತೆ. ಸಂತೋಷವಾಗಿರುವುದನ್ನು ಕಲಿಯಿರಿ, ಯಾಕೆಂದರೆ ದುಃಖದ ಜೊತೆಗೆ ಹೆಚ್ಚು ದಿನ ಕಳೆದರೆ ಸಂತೋಷವು ಅನ್ಯನಂತೆ ಕಾಣುತ್ತೆ. ನಿಮ್ಮ ಮನಸ್ಸಿಗೆ ಶಾಂತಿ ನೀಡುವ ಕೆಲಸಗಳನ್ನು ಮಾಡಿ, ಒಳ್ಳೆಯ ಪುಸ್ತಕ ಓದಿ, ಕುಟುಂಬದ ಜೊತೆ ಸಮಯ ಕಳೆಯಿರಿ, ದೇವರನ್ನು ನೆನೆಯಿರಿ, ನಿಮ್ಮ ಕನಸುಗಳಿಗಾಗಿ ದುಡಿಯಿರಿ. ಯಾಕೆಂದರೆ ಜೀವನ ಒಂದೇ ಬಾರಿ ಸಿಗುತ್ತೆ. ನಿರೀಕ್ಷೆಗಳು ಜೀವನದ ದೊಡ್ಡ ನೋವು. ನಾವು ಎಷ್ಟೇ ಇನ್ನು ಯಾರಿಂದಲೂ ಏನನ್ನು ನಿರೀಕ್ಷಿಸುವುದಿಲ್ಲ ಎಂದು ಹೇಳಿಕೊಂಡರೂ ಈ ಹೃದಯ ಮತ್ತೆ ಯಾರಾದರೂ ನಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಎಂಬ ನಿರೀಕ್ಷೆ ಇಟ್ಟುಕೊಳ್ಳುತ್ತೆ. ಅದಕ್ಕಾಗಿ ನಿರೀಕ್ಷೆಗಳನ್ನು ಕಡಿಮೆ ಮಾಡಿ ಕೃತಜ್ಞತೆಯನ್ನು ಹೆಚ್ಚಿಸಿ. ನಕಲಿ ಸಂಬಂಧಗಳಿಗಿಂತ ಒಂಟಿತನ 1000 ಪಟ್ಟು ಉತ್ತಮ. ಯಾಕೆಂದರೆ ನಕಲಿ ಸಂಬಂಧಗಳು ಪ್ರತಿದಿನ ನಿಮ್ಮ ಆತ್ಮ ಗೌರವವನ್ನು ಕೊಲ್ಲುತ್ತೆ, ಆದರೆ ಒಂಟಿತನ ನಿಮ್ಮನ್ನು ನಿಧಾನವಾಗಿ ಬಲಿಷ್ಠ ವ್ಯಕ್ತಿಯನ್ನಾಗಿ ರೂಪಿಸುತ್ತೆ. ಪ್ರೀತಿ ಮತ್ತು ದ್ವೇಷ ಇವು 2 ಪದಗಳಲ್ಲ. ಒಂದು ಮನುಷ್ಯನನ್ನು ದೇವರನ್ನಾಗಿಸಬಹುದು, ಇನ್ನೊಂದು ಅದೇ ಮನುಷ್ಯನನ್ನು ರಾಕ್ಷಸನನ್ನಾಗಿಸಬಹುದು. ಆದ್ದರಿಂದ ನಿಮ್ಮ ಮನಸ್ಸಿನಲ್ಲಿ ದ್ವೇಷವನ್ನು ಉಳಿಸಿಕೊಳ್ಳಬೇಡಿ. ಅದು ಎದುರಾಳಿಯನ್ನು ಅಲ್ಲ, ಮೊದಲು ನಿಮ್ಮನ್ನೇ ಸುಡುತ್ತೆ. ಜೀವನದಲ್ಲಿ ಚಂಡಮಾರುತ ಬರಲೇಬೇಕು, ಯಾಕೆಂದರೆ ಆ ಚಂಡಮಾರುತವೇ ಯಾರು ನಿಮ್ಮ ಕೈ ಹಿಡಿಯುತ್ತಾರೆ ಮತ್ತು ಯಾರು ಕೈ ಬಿಡುತ್ತಾರೆ ಎನ್ನುವುದನ್ನು ತೋರಿಸುತ್ತೆ. ಸಂತೋಷದಲ್ಲಿರುವಾಗ ಎಲ್ಲರೂ ನಿಮ್ಮವರೇ, ಆದರೆ ದುಃಖದಲ್ಲಿ ನಿಮ್ಮ ಜೊತೆ ನಿಲ್ಲುವವರೇ ನಿಜವಾದವರು. ನಾವು ಜೀವನದಲ್ಲಿ 2 ರೀತಿಯ ಜನರನ್ನು ನೋಡಬಹುದು: ಸಹಾಯ ಪಡೆದು ಧನ್ಯವಾದ ಹೇಳುವವರು ಮತ್ತು ಸಹಾಯ ಪಡೆದು ನಿಮ್ಮನ್ನೇ ಮೂರ್ಖ ಎಂದು ಕರೆಯುವವರು.
ಆದರೂ ಒಳ್ಳೆತನವನ್ನು ಬಿಡಬೇಡಿ, ಆದರೆ ಒಳ್ಳೆಯತನಕ್ಕೆ ಜ್ಞಾನವನ್ನು ಸೇರಿಸಿಕೊಳ್ಳಿ. ಕೊನೆಯಲ್ಲಿ ಒಂದು ಸತ್ಯವನ್ನು ನೆನಪಿಡಿ, ಮನುಷ್ಯ ಎಷ್ಟೇ ಪ್ರಯತ್ನ ಪಟ್ಟರೂ ಕತ್ತಲಿನಲ್ಲಿ ನೆರಳು ಜೊತೆ ಇರುವುದಿಲ್ಲ, ವೃದ್ಧಾಪ್ಯದಲ್ಲಿ ಶರೀರ ಜೊತೆ ಇರುವುದಿಲ್ಲ, ಕೊನೆಯ ಕ್ಷಣದಲ್ಲಿ ಸಂಪತ್ತು ಮತ್ತು ಮಾಯೆಯೂ ಜೊತೆ ಬರುವುದಿಲ್ಲ. ಆದರೆ ನೀವು ಮಾಡಿದ ಒಳ್ಳೆಯ ಕೆಲಸಗಳು ಮಾತ್ರ ಎಂದಿಗೂ ವ್ಯರ್ಥವಾಗುವುದಿಲ್ಲ. ನದಿಗೆ ಹಾಕಿದ ಪುಣ್ಯವೇ ಒಂದು ದಿನ ದೋಣಿಯಾಗಿ ಬದಲಾಗಿ ಜೀವನದ ಅತೀ ದೊಡ್ಡ ಚಂಡಮಾರುತದಲ್ಲೂ ನಿಮ್ಮನ್ನು ದಡಕ್ಕೆ ತಲುಪಿಸುತ್ತೆ. ಆದ್ದರಿಂದ ಬದುಕಿನಲ್ಲಿ ಒಳ್ಳೆಯವರಾಗಿರಿ, ಆದರೆ ವಿವೇಕದಿಂದ ಪ್ರೀತಿಸಿ. ಆದರೆ ನಿಮ್ಮನ್ನು ಕಳೆದುಕೊಳ್ಳುವಷ್ಟು ಅಲ್ಲ, ನಂಬಿ. ಆದರೆ ನಿಮ್ಮ ಆತ್ಮಗೌರವವನ್ನು ಎಂದಿಗೂ ಬಿಟ್ಟುಕೊಡಬೇಡಿ. ಯಾಕೆಂದರೆ ನಿಮ್ಮ ಜೀವನದ ಅತ್ಯಮೂಲ್ಯ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಮೊದಲು ನೀವೇ.